ಈ ಟ್ರೈಲರಲ್ಲಿ ಕೆಲವೊಂದು ಕಾಮಿಡಿ ಸೀನ್ಗಳನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಒಂದು 10ರಿಂದ 15 ಸೆಕೆಂಡ್ ಇರುತ್ತೆ ಆ್ಯಂಡ್ ಅದನ್ನ ನೋಡಿದಾಗ ನಗುನೂ ಬರುತ್ತೆ. ಬಟ್ ಅದೇ ಸೀನ್ನ ಥಿಯೇಟ್ರಲ್ಲಿ ನೋಡಿದಾಗ ಅಷ್ಟೇ ನಗು ಬರುತ್ತಾ ನಿಮಗೆ ಅನ್ನೋದನ್ನು ಕೆಳಗಡೆ ತಿಳಿಸ್ಬಿಡಿ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಮೂರನೇ ಕೃಷ್ಣಪ್ಪ, ಡೈರೆಕ್ಟೆಡ್ ಬೈ ನವೀನ್ ನಾರಾಯಣಘಟ್ಟ, ಸ್ಟಾರಿಂಗ್ ಸಂಪತ್ ಮೈತ್ರೇಯ ಆ್ಯಂಡ್ ರಂಗಾಯಣ ರಘು ಇನ್ ಲೀಡ್ ರೋಲ್. ಪ್ರೀಮಿಯರ್ ಶೋಗೆ ಇನ್ವಿಟೇಷನ್ ಬಂದಿತ್ತು, ಸಿನಿಮಾ ನೋಡಿದ್ದಾಯಿತು ಆ್ಯಂಡ್ ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನನಗೇನು ಇಷ್ಟ ಆಯ್ತು, ನನಗೇನು ಕಷ್ಟ ಆಯ್ತು ಅಂತೆಲ್ಲ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೂರನೇ ಕೃಷ್ಣಪ್ಪ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ವೀರಣ್ಣ ಮತ್ತು ಲೋಕಿ ಊರಿನ ಪ್ರೆಸಿಡೆಂಟ್ ಎಲೆಕ್ಷನ್ಸ್ಗೆ ಫುಲ್ ಕಾಂಪಿಟೇಷನ್ ಕೊಡ್ಕೊಂಡು ರೆಡಿಯಾಗಿರ್ತಾರೆ. ವೀರಣ್ಣ ಒಬ್ಬ ಸೆಲೆಬ್ರಿಟಿನ ಒಂದು ಫಂಕ್ಷನ್ಗೆ ಕರೆಸೋ ಪ್ಲ್ಯಾನಲ್ಲಿರ್ತಾನೆ. ಅಚಾನಕ್ಕಾಗಿ ಒಂದು ಘಟನೆ ನಡೆಯುತ್ತೆ. ಆಮೇಲೆ ಮೂರನೇ ಕೃಷ್ಣಪ್ಪನ ಹೆಲ್ಪ್ ಕೇಳ್ತಾರೆ. ಏನದು ಹೆಲ್ಪು, ಕೃಷ್ಣಪ್ಪ ಹೆಲ್ಪ್ ಮಾಡಿದ್ನಾ ಇಲ್ವಾ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಸೆಟಪ್ ಆ್ಯಂಡ್ ಪ್ರಿಮೈಸ್. ಸಿನಿಮಾದ ಕತೆ ಸೆಟ್ ಆಗಿರೋದು ಆನೇಕಲ್ ತಾಲೂಕಿನ ನಾರಾಯಣಪುರ ಅನ್ನೋ ಒಂದು ಹಳ್ಳಿಯಲ್ಲಿ. ಆ ಜಾಗದ ಭಾಷೆ, ಅಲ್ಲಿನ ಜನರ ಜೀವನ, ಅವರುಗಳ ಸಂಪ್ರದಾಯನ ಚೆನ್ನಾಗಿ ತೋರಿಸಿದ್ದಾರೆ ಅನ್ಬೋದು. ಸ್ಪೆಷಲ್ ಅಟ್ರಾಕ್ಷನ್ ಅಂದರೆ ಆ ಜಾಗದ ಭಾಷಾ ಶೈಲಿ. ಸಖತ್ ಮಜಾ ಇತ್ತು ಮಾತ್ರ ಕೇಳುವಾಗ. ಆ ಕಾಮಿಡಿ ಅನ್ನೋದೇನಿದೆ ಅದಕ್ಕೆ ಎಕ್ಸ್ಟ್ರಾ ಪುಷ್ ಕೊಟ್ಟಿದ್ದಂದರೆ ಆ ಭಾಷೆ ಅಂತ ಅನ್ಬೋದು. ಸಖತ್ ಕಿಕ್ಕಿತ್ತು ಮಾತ್ರ. ನೆಕ್ಸ್ಟ್ ಇದರ ಫಸ್ಟ್ ಹಾಫ್ ಕ್ರೇಜಿ ಎಂಟರ್ಟೈನ್ಮೆಂಟ್ ಅಂದ್ಕೊಳ್ಳಿ. ಸಿನಿಮಾ ಶುರು ಆದಾಗಿಂದ 2 ಹಾಡು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕಡೆ ನಗ್ತಾನೆ ಇರ್ತೀರ. ಅಷ್ಟೊಂದು ಚೆನ್ನಾಗಿ ಆರ್ಗ್ಯಾನಿಕ್ ಆಗಿ ಬರ್ಕೊಂಡು ಅಷ್ಟೇ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ ಈ ಸಿನಿಮಾದ ಕಾಮಿಡಿನ. ಆ ಆನೇಕಲ್ ಜಾಗದ ಕನ್ನಡ ಭಾಷೆ, ಅಲ್ಲಿನ ಹಳ್ಳಿಯ ಜನರ ಬೈಗಳ ಕೇಳಕ್ಕೆ ಸಖತ್ ಮಜಾ ಕೊಟ್ಟವು. ಯಾಕಂದರೆ ಆ ಸೀನ್ಗಳು ಅದನ್ನ ಲಿಟ್ರಲಿ ಡಿಮ್ಯಾಂಡ್ ಮಾಡ್ತಿದ್ವು ಅಂತಲೇ ಹೇಳ್ಬೋದು. ಬರೋ ಎಲ್ಲ ಪಾತ್ರಗಳು ನಗಿಸಿದ್ವು, ಬರೋ ಪ್ರತಿಯೊಂದು ಸನ್ನಿವೇಶಗಳು ಕೂಡ ಹಾಸ್ಯದಿಂದ ತುಂಬಿದ್ವು. ಅಲ್ಲಲ್ಲಿ ಬೈಗಳುಗಳಿದ್ವು, ನಂಗೆ ಅವನು ಕೇಳೋಕೆ ಮಜಾಗುರು, ನಾನು ಎಂಜಾಯ್ ಮಾಡಿದೆ. ನೆಕ್ಸ್ಟ್ ದಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರಲಿ, ಕ್ಯಾರೆಕ್ಟರ್ ಆರ್ಕ್ ಅನ್ನೋದಾಗಿರಲಿ, ಆ ಪಾಯಿಂಟ್ ಆಫ್ ವ್ಯೂವಿಂದ ಹೇಳ್ತಿಲ್ಲ. ಥಿಯೇಟರ್ ಒಳಗೆ ಕೂತ್ಕೊಂಡಾಗ ಸ್ಕ್ರೀನ್ ಮೇಲೆ ಬಂದು ನಗಿಸಿ ಮಜಾ ಕೊಟ್ಟಂತಹ ಕ್ಯಾರೆಕ್ಟರ್ಗಳನ್ನ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ನಾನು ಪ್ರಿಪೇರ್ ಆಗಿ ಹೋಗಿದ್ದು ಸಂಪತ್ ಹಾಗೂ ರಂಗಾಯಣ ರಘು ಅವರ ಕ್ಯಾರೆಕ್ಟರ್ ಕಾಮಿಡಿಗೆ. ಬಟ್ ನನಗೆ ಇಲ್ಲಿ ಸರ್ಪ್ರೈಸ್ ಮಾಡಿದ್ದು ಶಂಕರ ಮತ್ತು ಲೋಕಿ ಅನ್ನೋ ಕ್ಯಾರೆಕ್ಟರ್ಗಳು. ಶಂಕರ ಅನ್ನೋ ಕ್ಯಾರೆಕ್ಟರ್ಗೆ ಸಿಕ್ಕಿರೋ ಡೈಲಾಗ್ಗಳು, ಮನಸ್ಸಲ್ಲಿ ಮಾತಾಡ್ಕೊಳ್ಳೋ ಸೀನ್ಗಳು ಚೆನ್ನಾಗಿ ಸೂಟ್ ಆಗಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ವರ್ಕ್ ಕೂಡ ಆಯಿತು. ಮತ್ತು ಉಗ್ರ ಮಂಜು ಅವರು ಲೋಕಿ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ ಸ್ಟಾರ್ ಅವರು. ಯಾಕೆ ಅಂತ ನಿಮ್ಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಕಾಮಿಡಿಗೆ ಅಂತಲೇ ಬರ್ಕೊಂಡಿರೋ ಎಲ್ಲ ಪಾತ್ರಗಳು ಕೂಡ ಅದರ ಪರ್ಪಸ್ನ ಫುಲ್ಫಿಲ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್. ಫಸ್ಟ್ ಹಾಫಲ್ಲಿ ಎಲ್ಲರ ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೆ. ಪ್ರತಿ ಪಾತ್ರಗಳು ಅವರವರ ಕಾಮಿಡಿ ಟೈಮಿಂಗಿಂದ, ಅವರ ಎಕ್ಸ್ಪ್ರೆಷನ್ಸಿಂದ ಆಡಿಯನ್ಸ್ನ ಹಿಡಿದಿಟ್ಕೊಂಡಿದ್ರು ಅಂದರೆ ತಪ್ಪಾಗಲ್ಲ. ರಂಗಾಯಣ ರಘು ಅವರು ಇರೋ ಸಿನಿಮಾಗಳಲ್ಲಿ ಅವರ ಪರ್ಫಾರ್ಮೆನ್ಸ್ಗಳ ಬಗ್ಗೆ ಮಾತಾಡೋದೇ ಬೇಡ. ಅದು ಯಾವಾಗಲೂ ಸಿನಿಮಾಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ನಿಲ್ಲುತ್ತೆ. ಆ್ಯಂಡ್ ಸಂಪತ್ ಅವರು ಸಿನಿಮಾದ ಮುಖ್ಯ ಪಾತ್ರವಾಗಿ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು ಥಿನ್ ಪ್ಲಾಟ್ ಆ್ಯಂಡ್ ಲ್ಯಾಕ್ ಆಫ್ ಎಸ್ಟಾಬ್ಲಿಷ್ಮೆಂಟ್. ಸಿನಿಮಾದ ಪ್ಲಾಟ್ ಏನಿದೆ ಅದು ತುಂಬ ಥಿನ್ನಾಗಿದೆ, ಜಾಸ್ತಿ ಲೇಯರ್ಸ್ಗಳಿಲ್ಲ ಅಲ್ಲಿ. ಫಸ್ಟ್ ಹಾಫ್ ಒಂದು ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನರ್ ಆಗಿರುತ್ತೆ. ಇಂಟರ್ವಲ್ ಬಂದಾಗ ಇನ್ನೂ ಏನಾಗುತ್ತೆ ಗುರು ಮುಂದೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಬಟ್ ಸೆಕೆಂಡ್ ಹಾಫಲ್ಲಿ ಯಾವುದ್ಯಾವುದೋ ಹೊಸ ಸೀಕ್ವೆನ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಅದನ್ನು ಎಸ್ಟಾಬ್ಲಿಷ್ ಮಾಡದೇನೆ ಸೊ ಫೋರ್ಸ್ಫುಲಿ ಒಂದು ಎಂಡ್ ಪಾಯಿಂಟ್ ಬೇಕು ಕಥೆಗೆ ಅಂತ ಬರ್ಕೊಂಡಿದ್ದಾರೆ. ಅದು ನನಗೆ ಪರ್ಸ್ನಲಿ ಎಲ್ಲೂ ಕನೆಕ್ಟ್ ಆಗಲಿಲ್ಲ, ಅಷ್ಟೊಂದು ಸ್ಯಾಟಿಸ್ಫೈ ಕೂಡ ಮಾಡಲಿಲ್ಲ. ಸಡನ್ನಾಗಿ ಯಾವುದೋ ಎಲಿಮೆಂಟ್ಗಳೆಲ್ಲ ಬರೋಕ್ಕೆ ಶುರುವಾಯಿತು. ಅದನ್ನ ಫಸ್ಟ್ ಹಾಫಲ್ಲಿ ಸ್ವಲ್ಪ ಎಸ್ಟಾಬ್ಲಿಷ್ ಮಾಡಿದ್ದಿದ್ರೆ ಅಥವಾ ಕಾಲ್ ಬ್ಯಾಕ್ ಎಲಿಮೆಂಟ್ಗಳನ್ನು ಯೂಸ್ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಇನ್ನು ಇಲ್ಲಿನ ಸೆಕೆಂಡ್ ಹಾಫ್, ಈ ಸಿನಿಮಾದ ಫಸ್ಟ್ ಹಾಫ್ ಏನಿದೆ ಅದು ಕಂಪ್ಲೀಟಾಗಿ ಕಾಮಿಡಿ ಸೈಡಲ್ಲೇ ಮೂವ್ ಆಗಿತ್ತು. ಆ್ಯಂಡ್ ಒಂದು ಕ್ಯೂರಿಯಾಸಿಟಿ ಅನ್ನೋದನ್ನು ಕೂಡ ಲೈಟಾಗಿ ಬಿಲ್ಡ್ ಮಾಡಿತ್ತು, ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ. ಅಗೈನ್ ನಾವು ಅಂದ್ಕೊಂಡಂಗೆ ಆಯಿತು, ಬಟ್ ಮಜಾ ಇತ್ತು ಅಲ್ಲಿ. ಆದರೆ ಸೆಕೆಂಡ್ ಹಾಫ್ ಹೇಗೆ ಕ್ಯಾರಿ ಮಾಡ್ತಾರೆ ಅಂತ ಕಾಯ್ತಿದ್ದೆ. ಲೈಕ್ ಕಾಮಿಡಿ, ಸೀರಿಯಸ್ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡಿರ್ತಾರೆ ಅಂತ. ಬಟ್ ಅಲ್ಲಿ ಸ್ವಲ್ಪ ಡ್ರಾಮಾ ಕಡೆ ಹೋದರು. ಕನ್ವೀನಿಯೆಂಟ್ ರೈಟಿಂಗಿಂದ ಹೀರೋಗೆ ಎಲ್ಲ ಈಸಿಯಾಗಿ ಸಿಕ್ಬಿಡ್ತಲ್ಲ ಅನ್ನೋ ಫೀಲ್ ಬಂತು. ಆ್ಯಂಡ್ ಸಿನಿಮಾ ಕಂಪ್ಲೀಟ್ಲಿ ಪ್ರಿಡಿಕ್ಟಬಲ್ ಆಗೋಯ್ತು. ಯಾಕೋ ಸೆಕೆಂಡ್ ಹಾಫ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ನ ತಪ್ಪಾಗಿ ಕ್ರಿಯೇಟ್ ಮಾಡಿಸಿದ್ರ ಫಸ್ಟ್ ಹಾಫಿಂದ ಅನ್ನೋ ಒಂದು ಫೀಲ್ ಬಂತು. ಸೊ ನೋಡೋರು ಪ್ರಿಪೇರ್ ಆಗಿ ಹೋಗಿ. ಕಾಮಿಡಿ ಸಿನಿಮಾ ಹೌದು, ಆದರೆ ಅದು ಫಸ್ಟ್ ಹಾಫ್ ಮಾತ್ರ. ಸೆಕೆಂಡ್ ಹಾಫಲ್ಲಿ ಒಂದು 2ರಿಂದ 3 ಕಡೆ ಅಷ್ಟೇ ಕಾಮಿಡಿ ಬರೋದು. ಸೆಕೆಂಡ್ ಹಾಫ್ ಮೋರೋವರ್ ಡ್ರಾಮಾ, ಪೊಲಿಟಿಕಲ್ ಸೈಡ್ ಕಡೆ ಹೋಗಿ ಕತೆನ ಮುಗಿಸಿದ್ದಾರೆ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇದೊಂದು ಡೀಸೆಂಟ್ ಸಿನಿಮಾ ಅಂತೀನಿ. ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದೆ ಆ್ಯಂಡ್ ಅದು ಸಿನಿಮಾದಲ್ಲಿತ್ತು. ಸೆಕೆಂಡ್ ಹಾಫ್ ಚೆನ್ನಾಗಿದ್ರೆ ತುಂಬ ಒಳ್ಳೆ ಸಿನಿಮಾ ಆಗಿರೋದು. ನನ್ನ ರೇಟಿಂಗ್ಸ್ ಬಂದು 3.25 ಔಟ್ ಆಫ್ 5. ಸೊ ಇಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟ್ವಿಟ್ಟರಲ್ಲೂ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.